ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಎನ್ಜೋ ಅಮೋರೆ ಬಗ್ಗೆ ಮಾತಾಡೋದಾದ್ರೆ ಎನ್ಜೋ ಅಮೋರೆ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ತುಂಬಾ ವರ್ಷ ಏನಿಲ್ಲ, 2017, 18, 19 ಟೈಮಲ್ಲಿ ಎನ್ಜೋ ಅಮೋರೆ ಹಾಗೆ ಬಿಗ್ ಕ್ಯಾಸ್ ಅವರ ಒಂದು ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಈಗ ನಮಗೆ ಕ್ಯಾಚ್ ಪ್ರೈಸಸ್ ಗಳು ಏನು ಓವರ್ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ. ಈಟ್ ಆಗಿರ್ಬೋದು, ಎಲೆನೈಟಿಯಾ ಆಗಿರ್ಬೋದು, ಅದನ್ನೆಲ್ಲದನ್ನು ಕೂಡ ನಮ್ಮ ಎನ್ಜೋ ಅಮೋರೆ ಅವರು ಆಗ್ಲೇ ಮಾಡ್ಕೊಂಡು ಬಂದಿದ್ರು. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಅವರು ಇದ್ರಲ್ಲೆಲ್ಲ ಒಂದ್ ರೀತಿ ಲೆಜೆಂಡ್ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಡಬ್ಲ್ಯೂ ಅವರು ಅವರನ್ನ ಕ್ರೂಸರ್ವೇಟ್ ಡಿವಿಷನ್ ಅಲ್ಲೂ ಕೂಡ ಹಾಕಿದ್ರು. ಅದಾದ್ಮೇಲೆ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಕೂಡ ಮಾಡಿದ್ರು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಎನ್ಜೋ ಅವರು ಡಬ್ಲ್ಯೂ ಕಂಪನಿ ಜೊತೆ ಮಾತುಕತೆಯಲ್ಲಿ ಇದ್ದಾರಂತೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಅವರು ಪರ್ಫಾರ್ಮೆನ್ಸ್ ಸೆಂಟರ್ ಕೂಡ ಹೋಗಿ ತಲುಪಿದಾರಂತೆ. ಸೊ ಪರ್ಫಾರ್ಮೆನ್ಸ್ ಸೆಂಟರ್ ನ ಹೋಗಿ ತಲುಪಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಅವರು ಡಬ್ಲ್ಯೂ ರಿಟರ್ನ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಎನ್ಜೋ ಅವ್ರನ್ನ ಡಬ್ಲ್ಯೂ ಅವರು NXT ಯಲ್ಲಿ ತಗೊಂಡು ಬರೋದಕ್ಕೆ ಪ್ಲಾನಿಂಗ್ ನ ನಡೆಸ್ತಾ ಇದೆಯಂತೆ. ಸೊ ಎನ್ಜೋ ಅವರ ಜೊತೆ ನಮ್ಮ ಬಿಗ್ ಕ್ಯಾಸ್ ಅವರು ಕೂಡ ಬಂದು ಇವರ ಟ್ಯಾಗ್ ಟೀಮು ಮತ್ತೊಮ್ಮೆ ಫಾರ್ಮ್ ಆದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಅದೇ ರೀತಿ ಇತ್ತು ಇವರ ಟ್ಯಾಗ್ ಟೀಮ್ ಬಂದ್ರೆ ಕ್ರೌಡ್ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿ ನಮಗೆ ನೋಡೋದಕ್ಕೆ ಸಿಗೋದು. ಅದಾದ್ಮೇಲೆ ಡಬ್ಲ್ಯೂ ಅವರು ಬಿಗ್ ಕ್ಯಾಸ್ ಅವರಿಗೆ ಸಿಂಗಲ್ ಪುಷ್ ನ ಕೊಡೋದಕ್ಕೋಸ್ಕರ ಈ ಒಂದು ಟ್ಯಾಗ್ ಟೀಮ್ ನ ಬ್ರೇಕ್ ಮಾಡ್ತು. ನೋಡೋಣ ಗೈಸ್, ಎನ್ಜೋ ಅವರೇನೋ ರಿಟರ್ನ್ ಆಗ್ತಾ ಇದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಆ ಒಂದು ರಿಟರ್ನ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ಕಾದ್ ನೋಡೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ಯಾನ್ ಹೌಸಿನ್ ಅವರ ಬಗ್ಗೆ. ಲಿಟರಲಿ ಡಬ್ಲ್ಯೂ ಅವರು ನಮ್ಮ ಡ್ಯಾನ್ ಹೌಸಿನ್ ಅವ್ರನ್ನ ತನ್ನ ಕಂಪನಿಗೆ ಸೈನ್ ಮಾಡ್ಕೊಂಡು ನಿಜವಾಗ್ಲೂ ಜಾಕ್ ಪಾಟ್ ನ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಆಗಿ ನಿಕ್ ಖಾನ್ ಅವರೇ ರೀಸೆಂಟ್ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಡ್ಯಾನ್ ಹೌಸಿನ್ ಅವರು ಡಬ್ಲ್ಯೂ ಕಂಪನಿಯ ಸೆಕೆಂಡ್ ಬಿಗ್ಗೆಸ್ಟ್ ಮರ್ಚೆಂಡೈಸ್ ಸೆಲ್ಲರ್ ಆಗಿದ್ದಾರೆ. ಲಿಟರಲಿ ಗೈಸ್, ಯಾವಾಗ್ಲೇ ನೋಡಿದ್ರು ಕೂಡ ನಮ್ಮ ಡ್ಯಾನ್ ಹೌಸಿನ್ ಅವರು ನಂಬರ್ 1 ಹಾಗೆ ನಂಬರ್ 2 ಅಲ್ಲಿ ಇರ್ತಾರೆ. ಇವರ ಕಾಂಪಿಟೇಟರ್ ಸದ್ಯಕ್ಕೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಾಗಿದ್ದಾರೆ. ಅವರನ್ನು ಕೂಡ ಒಂದೊಂದು ಟೈಮ್ ಅಲ್ಲಿ ಮೀರಿಸ್ತಾರೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡಬ್ಲ್ಯೂ ಕಂಪನಿಗೆ ನಮ್ಮ ಡ್ಯಾನ್ ಹೌಸಿನ್ ಅವರಿಂದ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಅಂತ. ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಆ ರೀತಿ ಇದೆ. ಡಬ್ಲ್ಯೂ ಅವರು ಕೂಡ ನಮ್ಮ ಡ್ಯಾನ್ ಹೌಸಿನ್ ಅವ್ರನ್ನ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬುಕ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಬುಕ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಟ್ಯಾಗ್ ಟೀಮ್ ಡಿವಿಷನ್ ಬಗ್ಗೆ. ಸಬ್ಟೈಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ತಮ್ಮ ಟ್ಯಾಗ್ ಟೀಮ್ ಡಿವಿಷನ್ ನ ರೀಬಿಲ್ಡ್ ಮಾಡೋದಕ್ಕೆ ನೋಡ್ತಾ ಇದೆಯಂತೆ. ಯಾಕಂದ್ರೆ ರೀಸೆಂಟ್ ಆಗಿ ಬಹಳಷ್ಟು ಟ್ಯಾಗ್ ಟೀಮ್ಸ್ ಗಳನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ರಲ್ಲ, ಅದ್ರ ನಿಟ್ಟಿನಲ್ಲಿ ಡಬ್ಲ್ಯೂ ಅವರು ಹೊಸ ಟ್ಯಾಗ್ ಟೀಮ್ಸ್ ಗಳನ್ನ ಹೈರ್ ಮಾಡ್ಕೊಳ್ಳೋದಕ್ಕೆ ಹಾಗೆ ತನ್ನಲ್ಲಿ ಇರ್ತಕ್ಕಂತಹ ಟ್ಯಾಗ್ ಟೀಮ್ಸ್ ಗಳನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ರೀಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಂತೆ. ಸದ್ಯಕ್ಕೆ ಟ್ಯಾಗ್ ಟೀಮ್ ಗತಿ ನಿಜವಾಗ್ಲೂ ಹಾಳಾಗಿದೆ. ಮಂಡೇ ನೈಟ್ ರಾಲಿ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಸ್ಮ್ಯಾಕ್ ಡೌನ್ ನಲ್ಲಿ ನೋಡಿದ್ರೆ ಸ್ಮ್ಯಾಕ್ ಡೌನ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಈಗ ನೆನಪಾಯ್ತು ನನಗೆ, ನಮ್ಮ ಆಟ್ರುತ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅಲ್ವಾ, ಅದು ಕೂಡ ಮರ್ತೋಗಿದೆ. ಅಂದ್ರೆ ಯಾವ ಲೆವೆಲಿಗೆ ಬಿದೋಗಿದೆ ಟ್ಯಾಗ್ ಟೀಮ್ ಡಿವಿಷನ್ ಅಂತ ಸ್ವಲ್ಪ ಥಿಂಕ್ ಮಾಡಿ. ಅಂಡ್ ಈಗ ಟ್ಯಾಗ್ ಟೀಮ್ ಡಿವಿಷನ್ ರೀಬಿಲ್ಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಮಿಕ್ ಫೋಲಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಮಿಕ್ ಫೋಲಿ ಅವರು ಡಬ್ಲ್ಯೂ ಕಂಪನಿಯಿಂದ ಅಫಿಷಿಯಲ್ ಆಗಿ ಹೊರಗಡೆ ಬಂದಿದ್ರು. ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತಿರಬಹುದು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ನಮ್ಮ ಮಿಕ್ ಫೋಲಿ ಅವರೇ ಅಫಿಷಿಯಲ್ ಆಗಿ ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ರು, ನಾನು ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಐ ಥಿಂಕ್ ಅದಕ್ಕೆ ರೀಸನ್ ಪ್ರಾಬಬ್ಲಿ ನಮ್ಮ ಹಾಲ್ಕ್ ಹಾಗನ್ ಅವರು ಇರಬಹುದು ಅಂತ ಅನ್ಸುತ್ತೆ. ನನಗೆ ಮರ್ತೋಗಿದೆ ಏನ್ ರೀಸನ್ ಅಂತ. ಬಟ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ರೀತಿ ನಮ್ಮ ಮಿಕ್ ಫೋಲಿ ಅವರು ತನ್ನ ಲೆಜೆಂಡರಿ ಕಾಂಟ್ರಾಕ್ಟ್ ಇತ್ತಲ್ಲ, ಅದನ್ನು ಕೂಡ ಬಿಟ್ಟು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ರು. ಅಂಡ್ ಈಗ ನಮ್ಮ ಮಿಕ್ ಫೋಲಿ ಅವರು ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇದನ್ನ AEW ಕಂಪನಿಯವರೇ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. AEW ಕಂಪನಿಯ ಡಬಲ್ ಆರ್ ನಥಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಏನಿದೆ ಅದರ ಕೋ ಹೋಸ್ಟ್ ಆಗಿ ನಮ್ಮ ಮಿಕ್ ಫೋಲಿ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಇಲ್ಲಿ ರೆನೆ ಅವರ ಜೊತೆಗೆ. ಸೊ ಆಸ್ ಎ ರೆಸ್ಲರ್ ಆಗಿ ಏನು ಹೋಗ್ತಾ ಇಲ್ಲ, ಬದಲಿಗೆ ಈ ಒಂದು ಶೋನ ಹೋಸ್ಟ್ ಮಾಡೋದಕ್ಕೆ ಕೋ ಹೋಸ್ಟ್ ಆಗಿ ನಮ್ಮ ಮಿಕ್ ಫೋಲಿ ಅವರನ್ನ AEW ಕಂಪನಿಯವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯ ಶಾರ್ಟೆಸ್ಟ್ ರಿಟೈರ್ಮೆಂಟ್ ಲಿಸ್ಟ್ ಅಲ್ಲಿ ನಂಬರ್ 3ನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಅಂತಾನೆ ಹೇಳ್ಬೇಕು. ನಂಬರ್ 1 ಅಲ್ಲಿ ಯಾವಾಗಲೂ ಕೂಡ ನಮ್ಮ ಮಾರ್ಕ್ ಹೆನ್ರಿ ಅವರು ಇರ್ತಾರೆ. ಅವರು ಡಬ್ಲ್ಯೂ ಕಂಪನಿಯಲ್ಲಿ 2 ನಿಮಿಷ ರಿಟೈರ್ಡ್ ಆಗಿದ್ರು. ಅದಾದ್ಮೇಲೆ ಜಾನ್ಸನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂಡ್ ನಂಬರ್ 2 ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಇದ್ದಾರೆ. ಅವರು ಡಬ್ಲ್ಯೂ ಕಂಪನಿಯಲ್ಲಿ 4 ನಿಮಿಷ ರಿಟೈರ್ಡ್ ಆಗಿದ್ರು. ಅಂಡ್ ಕೋಡಿ ರೋಡ್ಸ್ ಅವರ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು. ಬೇಸಿಕಲಿ ಫೇಕ್ ರಿಟೈರ್ಮೆಂಟ್ ಅಂತಾನೆ ಹೇಳ್ಬೇಕು. ಅಂಡ್ ಥರ್ಡ್ ಪೊಸಿಷನ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ. ಇವರು 29 ದಿನ ರಿಟೈರ್ಡ್ ಆಗಿದ್ರು. ಅಂಡ್ 29 ದಿನ ಆದ್ಮೇಲೆ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಈ ರೀತಿ ನಂಬರ್ 3ನೇ ಸ್ಥಾನಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಈಗ ಆಡ್ ಆಗಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಮತ್ತೊಮ್ಮೆ ರಿಟರ್ನ್ ಆದ್ಮೇಲೆ ಸಿಕ್ಕಾಪಟ್ಟೆ ಬ್ಯಾಕ್ ಕ್ಲಾಶ್ ಸಿಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಫ್ಯಾನ್ಸ್ ಗಳು
ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿರೋದನ್ನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ದಾರೆ ಅಂತ. ಆ ಒಂದು ಹೇಟ್ ನೆಲದನ್ನು ಕೂಡ ಪಕ್ಕಕ್ಕಿಟ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಫ್ಯಾಂಟಸಿ ಬುಕ್ಕಿಂಗ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲು ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವ್ರನ್ನ ಕ್ಲಾಶ್ ಇನ್ ಇಟಲಿಯಲ್ಲಿ ಫೇಸ್ ಮಾಡಿ, ಅದಾದ್ಮೇಲೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಸೆತ್ ರಾಲಿನ್ಸ್ ಅವ್ರನ್ನ ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕ್ರೌನ್ ಜೈಲ್ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ. ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ಜೇಕೋಬ್ ಫಾಟ್ ಅವರ ಮ್ಯಾಚ್ ಆದ್ರೆ ಚೆನ್ನಾಗಿರುತ್ತೆ. ರಾಯಲ್ ರಂಬಲ್ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್, ಅಂಡ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್, ಅಂಡ್ ಫೈನಲಿ ರೆಸಲ್ ಮೇನಿಯಾ 43 ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಗಂತರ್ ಅವರ ವಿರುದ್ಧ ರೆಸಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಗಳು ಫ್ಯಾಂಟಸಿ ಬುಕ್ಕಿಂಗ್ ನ ಬ್ರಾಕ್ ಲೆಸ್ನರ್ ಅವ್ರಿಗೋಸ್ಕರ ಸೆಟ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಇದರಲ್ಲಿ ಒಬಾಫೆಮಿ ಅವರ ಜೊತೆ ಮ್ಯಾಚ್ ಅಂತೂ ಕನ್ಫರ್ಮ್ ಆಗಿದೆ. ಅಂಡ್ ಬ್ರಾನ್ ಬ್ರೇಕರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಆಗಬೇಕು ಅನ್ನೋದು ನನ್ನ ಆಸೆ, ಆದ್ರೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಂಡ್ ರ್ಯಾಂಡಿ ಆರ್ಟನ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ಆಲ್ ಟೈಮ್ ಫೇವರೇಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ನಡುವೆ ಮ್ಯಾಚ್ ಆಗೇ ಆಗುತ್ತೆ. ನೋಡೋಣ ಗೈಸ್ ಯಾವ ರೀತಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಬುಕ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಫುಲ್ ಟೈಮ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿದ್ದಾರೆ ಅಂತ ಅನ್ಕೋತೀನಿ ಕ್ಲಾಶ್ ಇನ್ ಇಟಲಿ ತನಕ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಬಗ್ಗೆ. ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಂದ್ರೆ ಏನ್ ಗುರು ಅಂತ. ಕ್ಲಾಶ್ ಇನ್ ಇಟಲಿಯಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟ್ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಗೈಸ್ ಇದೇ ಮೊದಲನೇ ಬಾರಿ ಅಲ್ಲ ನಮಗೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರೋದು. ಈಗಾಗಲೇ 2 ಬಾರಿ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮೊದಲನೇದಾಗಿ ಸಮ್ಮರ್ ಸ್ಲಾಮ್ ಅಲ್ಲಿ ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಮಂಡೇ ನೈಟ್ ರಾ ಅಲ್ಲಿ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಮ್ಯಾಚ್ ನ ರೂಲು ಸಿಕ್ಕಾಪಟ್ಟೆ ಸಿಂಪಲ್. ಈ ಒಂದು ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ಡಿಸ್ಕ್ವಾಲಿಫಿಕೇಶನ್ ಇರೋದಿಲ್ಲ, ಯಾವುದೇ ರೀತಿಯ ರೂಲ್ಸ್ ಇರೋದಿಲ್ಲ. ಈ ಒಂದು ಮ್ಯಾಚ್ ನ ನೀವು ಫಿನ್ ಫಾಲ್ ಹಾಗೆ ಸಬ್ಮಿಷನ್ ಮುಖಾಂತರ ಗೆಲ್ಲಬಹುದು. ಅಂಡ್ ಗೆದ್ದವ್ರನ್ನ ಸೋತವರು ನನ್ನ ಟ್ರೈಬಲ್ ಚೀಫ್ ಅಂತ ಅಕ್ನಾಲೇಜ್ ಮಾಡಬೇಕು. ಇದೇ ಈ ಒಂದು ಮ್ಯಾಚ್ ನ ರೂಲ್ಸ್ ಅಷ್ಟೇ. ಅಂಡ್ ಈ ಒಂದು ಮ್ಯಾಚ್ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಫ್ಯಾಮಿಲೀಸ್ ಗಳ ನಡುವೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಈಗ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಆಗೋದಿಲ್ಲ. ಯಾರು ಬ್ಲಡ್ ಲೈನ್ ಫ್ಯಾಮಿಲಿಗೆ ರಿಲೇಟೆಡ್ ಆಗಿರ್ತಾರೋ, ಯಾರಿಗೆ ತಾನು ಟ್ರೈಬಲ್ ಚೀಫ್ ಆಗಬೇಕು ಅಂತ ಆಸೆ ಬರುತ್ತೋ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಟ್ರೈಬಲ್ ಚೀಫ್ ಆಗಬಹುದು. ಅಂಡ್ ಯಾರು ಟ್ರೈಬಲ್ ಚೀಫ್ ಅಂತ ಡಿಸೈಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನ ಫಿಕ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈಗಾಗಲೇ ಆಗಿರ್ತಕ್ಕಂತಹ 2 ಮ್ಯಾಚ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ 3ನೇ ಮ್ಯಾಚ್ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಗೈಸ್, ಯಾಕಂದ್ರೆ ಈ ಬಾರಿ ರೋಮನ್ ರೈನ್ಸ್ ಅವರ ಅಪೋನೆಂಟ್ ಜೇಕೋಬ್ ಫಾಟ್ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ನಮಗೆ ಕಾಣಿಸ್ತಾ ಇದ್ದಾರೆ. ನೋಡಬೇಕು ನಮ್ಮ ಜೇಕೋಬ್ ಫಾಟ್ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ನಮ್ಮ ರೋಮನ್ ರೈನ್ಸ್ ಅವರು ತಾನೇ ಟ್ರೈಬಲ್ ಚೀಫ್ ಅಂತ ಪ್ರೂವ್ ಮಾಡಿಕೊಂಡು ಜೇಕೋಬ್ ಫಾಟ್ ಅವರ ಕೈಯಲ್ಲಿ ಅಕ್ನಾಲೇಜ್ ಮಾಡಿಸ್ಕೋತಾರೋ, ಅಥವಾ ಜೇಕೋಬ್ ಫಾಟ್ ಅವ್ರು ಏನಾದರೂ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಒಂದು ಶಾಕ್ ನ ಪುಲ್ ಮಾಡಿ ಹೊಸ ಟ್ರೈಬಲ್ ಚೀಫ್ ಆಗ್ತಾರೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.